ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಧರ್ಮರಾಜನನ್ನ ಶಲ್ಯ ಭೇಟಿಯಾಗಿದ್ದಾನೆ. ಶಲ್ಯ ಭೇಟಿಯಾಗಿ ತನ್ನ ಅನೇಕ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಧರ್ಮರಾಜನಿಗೆ ಮುಖ್ಯವಾಗಿ ಈಗ ಬೇಕಾಗಿರುವ ಸೋದರ ಮಾವನಿಂದ ವಿಶೇಷವಾಗಿ ಅವಶ್ಯಕವಾಗಿರುವ ಯುದ್ಧದ ಬೆಂಬಲ ಅವನಿಗೆ ಸಿಗಲಿಲ್ಲ. ಆದರೆ ಮೋಸದಿಂದ ಆ ಯುದ್ಧದ ಬೆಂಬಲವನ್ನು ಪಡೆದು ಬಿಟ್ಟಿದ್ದಾನೆ ದುರ್ಯೋಧನ. ಆದರೆ ಮತ್ತೆ ಭೇಟಿಯಾದದ್ದಕ್ಕೆ ನೈತಿಕವಾದ ಬೆಂಬಲವನ್ನು ಕೊಡ್ತಾ ಇದ್ದಾನೆ, ಸಾಂತ್ವನವನ್ನು ಮಾಡ್ತಾ ಇದ್ದಾನೆ. ಇಂದ್ರನಂತಹ ಇಂದ್ರನಿಗೂ ಕೂಡ ಬಹಳ ದೊಡ್ಡ ದುರ್ಧರ್ಷವಾದ ಆಪತ್ತುಗಳು ಬಂತು. ಆ ಆಪತ್ತುಗಳು ಕೂಡ ಕಳೆದು ಹೋದದ್ದು ಕೇವಲ ಭಗವಂತನ ದಯೆಯಿಂದ, ಧರ್ಮಾನುಷ್ಠಾನದಿಂದ ಹಾಗೂ ಭಗವಂತನ ದಯೆಯಿಂದ. ಅದಿದ್ರೆ ಎಲ್ಲ ಕಾರ್ಯ ಸಿದ್ಧವಾಗುತ್ತೆ. ಅದಿಲ್ಲದೆ ಇದ್ರೆ ಏನಿದ್ರೂ ಕಾರ್ಯಸಿದ್ಧಿ ಆಗುವುದಿಲ್ಲ. ಆದ್ದರಿಂದ ಋಷಯೋಥಬ್ರವನ್ ಸರ್ವೇ ದೇವಾಶ್ಚ ತ್ರಿವೇಶ್ವರಾಹ. ಮೊದಲು ವಿಶ್ವರೂಪಾಚಾರ್ಯನನ್ನ ಸಂಹಾರ ಮಾಡಿದ, ಆಮೇಲೆ ವೃತ್ರಾಸುರ ಹುಟ್ಟಿದ, ಆ ವೃತ್ರಾಸುರನನ್ನು ಸಂಹಾರ ಮಾಡಿದ. ಆ ಬ್ರಹ್ಮಹತ್ಯಾ ಪಾಪವನ್ನ ಮಾಡಿದ್ದಕ್ಕಾಗಿ ಅವನಿಗೆ ಆ ಬ್ರಹ್ಮಹತ್ಯೆಯನ್ನು ಕಳೆದುಕೊಳ್ಳುವುದಕ್ಕಾಗಿ ಅವನು ಮಾನಸ ಸರೋವರಕ್ಕೆ ಹೋಗಿಬಿಟ್ಟ. ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋದ. ನೀರಿನಲ್ಲಿ ಕಮಲದ ದೇಟಿನಲ್ಲಿ ಒಳಗೆ ಹೋಗಿ ಇರುವ ಪ್ರಸಂಗ ಬಂತು. ಯಾಕೆ ಹಾಗೆ ಪ್ರಸಂಗ ಅಂತ ಕೇಳಿದ್ದಕ್ಕೆ ಒಂದು ಕಾರಣವನ್ನ ಇಲ್ಲಿ ಹೇಳಿಲ್ಲ, ಬೇರೆ ಕಡೆಗೆ ಹೇಳಿದ್ದಾರೆ. ಅದು ಕಾರಣ ಹೀಗೆ. ಆ ಪಾಪ ಅದು ಅತ್ಯಂತ ಘೋರವಾದ ಉಗ್ರವಾಗಿರುವಂತಹ ಕೆಂಡದಂತಹ ಪಾಪವದು. ಕೆಂಡದಂತಹ ಪಾಪ ಅವನಿಗೆ ಬರ್ತಾ ಇದೆ. ಅದು ತನ್ನನ್ನು ಮುಟ್ಟದಿರಲಿ ಅಂತನ್ನುವುದಕ್ಕಾಗಿ ನೀರಿನಲ್ಲಿ ಹೋದ ಅಂತ ಹೇಳ್ತಾರೆ. ನೀರಿನಲ್ಲಿ ಕಮಲದ ನಾಲ, ಆ ಕಮಲದ ನಾಲದಲ್ಲಿ ಒಳಗೆ ಹೋಗಿ ತನ್ನನ್ನು ತಾನು ಮುಚ್ಚಿಕೊಂಡು ಕೂತಿದ್ದಾನೆ ಇಂದ್ರ. ಆ ಕಮಲದ ನಾಲದಲ್ಲಿ ಒಳಗೆ ಹೋಗಿ ತಪಸ್ಸನ್ನು ಮಾಡ್ತಾ ಇರುವಾಗ ಜಪಿಸಿದ ಮಂತ್ರ ಯಾವುದು? ನರಸಿಂಹ ಮಂತ್ರ, ಉಗ್ರಂ ವೀರಂ ಎನ್ನುವ ಮಂತ್ರ. ಆ ಮಂತ್ರವನ್ನು ಜಪ ಮಾಡಿದ. ಜಪ ಮಾಡಿ ತನ್ನ ಬ್ರಹ್ಮಹತ್ಯಾದಿ ದೋಷಗಳನ್ನೆಲ್ಲ ಪರಿಹಾರ ಮಾಡಿಕೊಂಡ ಎಂಬುದಾಗಿ ನಾವು ಕೇಳ್ತೇವೆ. ಯಾವಾಗ ಇಂದ್ರ ಬಿಟ್ಟು ಬಿಟ್ಟನೋ ಆಗ ಸ್ವರ್ಗಾಧಿಪತ್ಯವನ್ನ ಇಂದ್ರ ಬಿಟ್ಟು ಬಿಟ್ಟಾಗ ಇಂದ್ರನ ಸ್ಥಾನದಲ್ಲಿ ಯಾರು ಅನ್ನುವ ಸಮಸ್ಯೆ ಬಂತು. ದಿವಿ ದೇವರ್ಷಯಶ್ಚೈವ ದೇವರಾಜ ವಿದಾಕೃತಾಃ ನಸ್ಮ ಕಶ್ಚನ ದೇವಾನಾಂ ರಾಜ್ಯೇ ವೈ ಕುರುತೆ ಮತಿಂ. ದೇವತೆಗಳ ರಾಜ್ಯದಲ್ಲಿ ಯಾರು ಇರಬೇಕು ಅಂತನ್ನುವುದು ವಿಚಾರ ಬಂದಾಗ ಆ ಇಂದ್ರನ ರಾಜ್ಯದಲ್ಲಿ ಯಾರು ನಿಂತುಕೊಳ್ಳಲಿಕ್ಕೆ ತಯಾರಿಲ್ಲ. ತದ್ದೇವಾನಂ ವ್ರತಂ ಪರಂ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ನಾಣ್ಯಸ್ಯ ಪದಮಾಪ್ಸ್ಯಂತೆ ತದ್ದೇವಾನಂ ವ್ರತಂ ಪರಂ. ತಮ್ಮ ಒಬ್ಬ ದೇವತೆಯ ಸ್ಥಾನವನ್ನ ಇನ್ನೊಬ್ಬ ದೇವತೆ ಬಂದು ಎಂದೆಂದಿಗೂ ತುಂಬುವುದಿಲ್ಲ. ಒಬ್ಬ ದೇವತೆ ಅದೇ ಅವನ ಕೆಲಸ ಮಾಡುತ್ತೆ. ಆ ದೇವತೆಯ ಸ್ಥಾನವನ್ನ ಆಗ ಆ ಒಂದು ಮನ್ವಂತರದಲ್ಲಿ ಅಲ್ಲ, ಆ ಬ್ರಹ್ಮಕಲ್ಪದಲ್ಲಿ ಇನ್ಯಾರೂ ತುಂಬುವುದಿಲ್ಲ. ಆ ಒಬ್ಬ ದೇವತೆಯೇ ಅವನು ಇರಬೇಕು. ಅವನೇನಾದರೂ ಇಂದ್ರನಂತೆ ಈ ರೀತಿಯಾಗಿ ಬೇರೆ ಕಡೆಗೆ ಹೋಗಿ ಅವನು ಸ್ಥಾನಭ್ರಷ್ಟನಾದರೆ ಅಲ್ಲಿ ಯಾರಿಲ್ಲ, ದೇವತೆಗಳು ಮತ್ತೊಬ್ಬರು ಬರುವುದಿಲ್ಲ. ಯಾರು ಬರಬೇಕು? ಹಾಗಾಗಿ ಜಯಂತ ಇದ್ದಲ್ಲ ಬರಬಹುದಾಗಿತ್ತು. ಜಯಂತ ಇಂದ್ರನ ಮಗ ನಿಜ, ಆದರೆ ಇಂದ್ರನ ಮಗನಾಗಿದ್ರೂ ಕೂಡ ಇಂದ್ರನ ಮಗನಿಗೆ ಇಂದ್ರನ ರಾಜ್ಯ ಸಿಗುವುದಿಲ್ಲ. ಅದಕ್ಕಾಗಿಯೇ ಇಂದ್ರ ಯತಿ, ಸನ್ಯಾಸಿ ಅಂತ ಕರೀತಾರೆ ಇಂದ್ರನನ್ನ. ಎಲ್ಲ ದೇವತೆಗಳು ಈ ದೃಷ್ಟಿಯೊಳಗೆ ಸನ್ಯಾಸಿಗಳು. ಯಾಕೆ ಸನ್ಯಾಸಿಗಳು ಅಂತಂದ್ರೆ ಅವರ ಮಕ್ಕಳು ಎಂದೆಂದಿಗೂ ಅವರ ಸ್ಥಾನವನ್ನು ಪಡೆಯುವುದಿಲ್ಲ. ಆದ್ದರಿಂದ ಅವರಿಗೆ ಸಿಗದೇ ಇದ್ದದ್ದಕ್ಕಾಗಿ ಅವರಿಗೆ ಹಾಗಾಗಿ ಮಾಡಬೇಕು, ಯಾರನ್ನ ತರಬೇಕು ಆಲೋಚನೆ ಮಾಡಿ ಕೊನೆಗೆ ನಹುಷನನ್ನ ತಂದರು. ನಹುಷ ನಿಜವಾಗಿ ಒಂದು ದೃಷ್ಟಿಯಿಂದ
ಮಹಾಪುಣ್ಯವಂತ, ಒಳ್ಳೆ ಯೋಗ್ಯನಾದ ಅಧಿಕಾರಿ, ಸಮರ್ಥ, ಅತ್ಯಂತ ಬಲಿಷ್ಠ, ಭಕ್ತ, ಎಲ್ಲ ಉತ್ತಮವಾಗಿತ್ತು. ಅಂಥ ವ್ಯಕ್ತಿಯನ್ನ ನಹುಷನನ್ನ ತಂದದ್ದಾಯ್ತು. ಇಂದ್ರನ ಸ್ಥಾನದಲ್ಲಿ ನಹುಷನನ್ನು ಕೂಡಿಸಿದ್ದಾಯ್ತು. ಅಯಂ ವೈ ನಹುಷ ಶ್ರೀಮಾನ್ ದೇವರಾಜ್ಯೆ ಅಭಿಷಿಚ್ಯತ. ಆದರೆ ನಹುಷನಿಗೆ ಇಂದ್ರನ ಸಮಾನ ಯೋಗ್ಯತೆ ಅಂತೂ ಸರ್ವಥಾ ಇಲ್ಲ, ಯಾವ ಕಾಲಕ್ಕೂ ಇಲ್ಲ. ಬೇರೆ ದೇವತೆಗಳಿಗೆ ಇಲ್ಲ, ಇವನಿಗೆ ಸ್ಥಾನ ಮಾತ್ರ ಒಂದು ಸಮಾನ. ಸ್ಥಾನ ಅದೇ ಬರುತ್ತೆ ಹೊರತು ಎಲ್ಲರೂ ಸಮಾನರಾಗಿ ಬರ್ತಾರೆ ಅಂತೇನಲ್ಲ. ನೆಹರು ಅವರು ಹೋದ ಮೇಲೆ ಅನೇಕರು ಪ್ರಧಾನಮಂತ್ರಿಗಳಾದರು. ಎಲ್ಲರಿಗೂ ನೆಹರು ಅವರ ಯೋಗ್ಯತೆ ಬರಬೇಕು ಅಂತ ನಿಯಮ ಇಲ್ಲ. ಪದವಿ ಒಂದೇ, ಅದೇ ಪದವಿ ಬಂದ್ರು ಅದೇ ಯೋಗ್ಯತೆ ಇರಬೇಕು ಅಂತೇನಿಲ್ಲ. ಹೇಳ್ತಾರೆ ರಾಜೇಂದ್ರ ಪ್ರಸಾದರು ಅಥವಾ ರಾಧಾಕೃಷ್ಣನ್ ಅವರು ಇರುವಂತಹ ರಾಷ್ಟ್ರಪತಿಯ ಸ್ಥಾನದಲ್ಲಿ ಯಾರ್ಯಾರೋ ಬಂದ್ರು, ಹೆಸರೆಲ್ಲ ಹೇಳೋ ಕಾರಣವೇ ಇಲ್ಲ. ಎಂತೆಂಥ ಮಹಾನುಭಾವರು ಬಂದ್ರು ಅಂತ ನಿಮ್ಗೆ ಗೊತ್ತು, ಆದರೆ ಯೋಗ್ಯತೆ ಏನು ಸಮಾನವಲ್ಲ. ಹಾಗೆ ಇಂದ್ರನ ಪದವಿಗೆ ದೇವತೆಗಳು ಋಷಿಗಳು ಸೇರಿ ವಿಚಾರ ಮಾಡಿ ಯಾರನ್ನೋ ಒಬ್ಬನನ್ನು ತಂದಿಡಬೇಕು. ಅಂದ್ರೆ ಇಂದ್ರನ ಸ್ಥಾನದಲ್ಲಿ ನಹುಷ ಬರ್ತಾ ಇದ್ದಾನೆ ಅಂತಂದ್ರೆ ಇವನು ಮಣ್ಣಿನ ಮಗನೇ, ಇವನು ಮಣ್ಣಿನ ಮಗನೇ. ಅಂಥ ವ್ಯಕ್ತಿಯೇ ಅವನಲ್ಲಿ ಬಂದ, ಕೂತ ನಹುಷ ಇಂದ್ರನಾಗಿ. ತೇಜಸ್ವೀಚ ಯಶಸ್ವೀಚ ಧಾರ್ಮಿಕಶ್ಚೈವ ನಿತ್ಯದ. ಬಹಳ ತೇಜಸ್ವಿ, ಒಳ್ಳೆ ಧಾರ್ಮಿಕ, ಮಹಾಪ್ರಬಲ, ಬಲಿಷ್ಠ ಎಲ್ಲ ಇದ್ದಾನೆ. ಪಿತೃಭಿಸ್ ಸಹಿತಾನ್ ರಾಜನ್ ಪನೀಪ್ಸನ್ ಹಿತಮಾತ್ಮನಃ ದುರ್ಬಲೋಹಂ ನಮೇ ಶಕ್ತಿ ಭವತಾಂ ಪರಿಪಾಲನೆ. ಅವನಂತಾನೆ, ನಿಮ್ಮೆಲ್ಲರನ್ನ 3 ಲೋಕಗಳನ್ನು ರಕ್ಷಣೆ ಮಾಡುವ ಶಕ್ತಿ ನನಗಿಲ್ಲ, ನನ್ನನ್ನು ಇಂದ್ರ ಪದವಿಯಲ್ಲಿ ಕೂಡಿಸಿ ಏನ್ ಪ್ರಯೋಜನ, ನಾನು ಯಾಕಾಗಲಿ? ಒದ್ದಾಡ್ತಾ ಇದ್ದಾನೆ ನಹುಷ. ಪದವಿ ಬೇಕು ಅಂತ ಒದ್ದಾಡುವುದಿಲ್ಲ, ಪದವಿ ಬೇಡ, ನನಗಾಗುವುದಿಲ್ಲ, ದಕ್ಕಿಸಿಕೊಳ್ಳುವುದಕ್ಕೆ ಯೋಗ್ಯತೆ ಬೇಕಾಗತ್ತೆ. ಎತ್ತರ ಸ್ಥಾನಕ್ಕೆ, ಭಾರಿ ದೊಡ್ಡ ಸ್ಥಾನಕ್ಕೆ ಹೋದ ಮಾತ್ರಕ್ಕೆ, ಒಳ್ಳೆ ಸಿಂಹಾಸನವನ್ನು ಏರದ ಮಾತ್ರಕ್ಕೆ ತನಗೆ ಆ ಯೋಗ್ಯತೆ ಬರುತ್ತೆ ಅಂತೇನಿಲ್ಲ. ಅತ್ಯಂತ ಅಯೋಗ್ಯನಾಗಿರ್ತಾನೆ, ಏನ್ ಮಾಡಬೇಕು ಅಂತ ಒದ್ದಾಡ್ತಾ ಇದ್ದಾನೆ ನಹುಷ. ಆಗ ದುರ್ಬಲೋಹಂ ನಮೇ ಶಕ್ತಿರ್ಭವತಾಂ ಪರಿಪಾಲನೆ ಬಲವಾನ್ ಜ್ಞಾಯತಾಂ ಕಶ್ಚಿತ್ ಬಲಂ ಶಕ್ರೇಹಿ ನಿತ್ಯದ. ಶಕ್ರ ಇಂದ್ರ ಮಹಾಬಲಿಷ್ಠ, ಅವನಿಗಿರುವ ಬಲ, ಅವನ ಶಕ್ತಿ, ಅವನ ಸಾಮರ್ಥ್ಯ ಅಪ್ರತಿಮವಾದ. ನಾನು ಅವನ ಮುಂದೆ ಏನಲ್ಲ, ನಾನು ಹೇಗ್ ಮಾಡ್ಲಿ ಅಂದಾಗ ಋಷಿಗಳೆಲ್ಲ ದೇವತೆಗಳೆಲ್ಲ ಹೇಳ್ತಾರೆ, ನಮ್ಮ ತಪಸ್ಸನ್ನು ನಾವು ನಿಮಗೆ ಕೊಡ್ತೇವೆ, ಆ ತಪಸ್ಸನ್ನ ಪಡೆದು ಒಳ್ಳೆ ತಪಸ್ವಿ ಆಗ್ತಿ. ಆ ತಪಸ್ಸಿನ ಫಲದಿಂದ ಏನಾಗತ್ತೆ ಅಂತಂದ್ರೆ, ನೀನು ಚಕ್ಷುರ್ ವಿಷಯವರ್ತಿನ, ನಿನ್ನ ಕಣ್ಣಿಗೆ ಯಾರು ಬೀಳ್ತಾರೋ ಅವರ ಬಲವೆಲ್ಲ ನಿಮಗೆ ಬರ್ತದೆ. ನೀನು ಯಾರು ನೋಡ್ತಿ ಅವರ ಬಲ ನಿನಗೆ ಬಂತು. ಕಣ್ಣಿಗೆ ಬಿದ್ದವರು ಪಿತೃಗಂಧರ್ವ ಭೂತಾನಾಂ ಚಕ್ಷುರು ವಿಷಯವರ್ತಿನಾಂ ತೇಜ ಆವಾಸ್ಯಸೇ ಪಶ್ಯನ್ ಬಲವಂಶ್ಚ ಭವಿಷ್ಯಸಿ. ಅತೀ ಸುಲಭವಾಗಿ ನೀನು ಕಣ್ಣಿನಿಂದ ಯಾರ್ಯಾರನ್ನ ನೋಡ್ತೀಯೋ ಅವರ ಬಲವನ್ನೆಲ್ಲ ಪಡೆದು ನೀನು ಬಲಿಷ್ಠನಾಗ್ತಿ. ಇದು ನಾವು ನಿನಗೆ ತಪಸ್ಸಿನಿಂದ ಕೊಡುವಂತಹ ಒಂದು ಶಕ್ತಿ, ಸಾಮರ್ಥ್ಯ. ಇದನ್ನು ನೀನು ಪಡೆದಿದ್ದೆ. ತೇಜ ಆದಾಸ್ಯಸೇ ಪಶ್ಯನ್ ಬಲವಂಶ್ಚ ಭವಿಷ್ಯಸಿ ಅಂತ ಹೇಳಿದಾಗ ಧರ್ಮಾತ್ಮ ಸತತಂ ಭೂತ್ವ. ಇಷ್ಟು ದಿನಗಳವರೆಗೆ ಅತ್ಯಂತ ಧಾರ್ಮಿಕನಾಗಿದ್ದ, ಬಹಳ ಸಾತ್ವಿಕ, ಬಹಳ ಭಕ್ತ, ಭಾರಿ ವಿಷ್ಣು ಭಕ್ತಿ, ಧಾರ್ಮಿಕ, ತಪಸ್ವಿ, ಉತ್ತಮನಾದಂತಹ ವ್ಯಕ್ತಿ ರಾಜ್ಯಕ್ಕೆ ಪೀಠಕ್ಕೆ ಯಾವಾಗ ಏಳಿದನೋ ಸಿಂಹಾಸನದಲ್ಲಿ ಕೂತಾದ ಮೇಲೆ ಕಾಮುಕನಾಗಿ ಬಿಟ್ಟ. ಈ ರಾಜ್ಯ ನಂದೇ, ನನಗಿದ್ದ ಸಾಮರ್ಥ್ಯ ಯಾರಿಗಿದೆ, ನಾನು ಏನು ಭೋಗ ಮಾಡಿದ್ರು ಯಾರೂ ನನ್ನನ್ನು ಕೇಳೋರಿಲ್ಲ ಪ್ರಾರಂಭವಾಯಿತು. ಸ್ಥಾನ ಬರೋವರೆಗೆ ಅತ್ಯಂತ ವಿನೀತನಾಗಿರುವಂತಹ ಈ ನಹುಷ ಸ್ಥಾನ ಬಂದಾದ ಮೇಲೆ ಮಹಾ ಉನ್ಮತ್ತನಾಗ್ತಾನೆ. ಕಾಮಾತ್ಮ ಸಮಪದ್ಯತೆ ಧರ್ಮಾತ್ಮ ಸತತಂ ಭೂತ್ವ. ಇಷ್ಟು ದಿನಗಳವರೆಗೆ ಅವನು ಧಾರ್ಮಿಕನಾಗಿದ್ದ ಅಂತನ್ನುವುದಕ್ಕಾಗಿ ಅವನನ್ನು ಆರಿಸಿದ್ದಾಯಿತು. ಆರಿಸಿ ಅವನಿಗೆ ಪೀಠವನ್ನು ಕೊಟ್ಟದ್ದಾಯಿತು, ಸ್ಥಾನದಲ್ಲಿ ಕೂಡಿಸಿದ್ದಾಯಿತು. ಇಂದ್ರ ಸಿಂಹಾಸನದಲ್ಲಿ ಅವನಿಗೆ ಪಟ್ಟಾಭಿಷೇಕವಾಯಿತು. ಆದರೇನು, ಇಂದ್ರ ಸ್ಥಾನದಲ್ಲಿ ಬಂದ,
ಕಾಮುಕನಾಗಿ ಬಿಟ್ಟ. ರಾಜ್ಯವೆಲ್ಲ ನಂದು, ಐಶ್ವರ್ಯ ಎಲ್ಲ ನಂದು, ನನ್ನದೇ ಅಧಿಕಾರ ನಡಿಬೇಕು ಅಂತ ಪ್ರಾರಂಭ ಮಾಡಿದ. ಅಪ್ಸರೋಭಿ ಪರಿವೃತಃ ದೇವಕನ್ಯಾ ಸಮಾವೃತಃ ನಹುಷೋ ದೇವರಾಜೋತ್ರ ಕ್ರೀಡನ್ ಬಹುವಿಧಂ ತದಾ ಋಷಯಶ್ಚ ದೇವೇಂದ್ರಂ ಮೂರ್ತಿವಂತ ಉಪಸ್ಥಿತಾಃ ಋತವಃ. ಋತುಗಳ ಅಭಿಮಾನಿ ದೇವತೆಗಳು, ನಾನಾ ವಿಧವಾದ ದೇವತೆಗಳು ಆ ನಹುಷನನ್ನ ನಿಂತು ಪೂಜೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಇಷ್ಟು ಅದ್ಭುತವಾದ ರೀತಿಯಲ್ಲಿ ಅವನ ರಾಜ್ಯವನ್ನು ಆಳುವುದು ಅಂದ್ರೇನು, ಭೋಗವನ್ನು ಹೆಚ್ಚಿಗೆ ಮಾಡಿದ. ಸಂಪ್ರಾಪ್ತ ದರ್ಶನಂ ದೇವಿ ಶಕ್ರಸ್ಯ ಮಹಿಷಿ ಪ್ರಿಯ. ಒಂದು ದಿವಸ ಅಕಸ್ಮಾತ್ ಕರ್ಮಧರ್ಮ ಸಂಯೋಗದಿಂದ ಶಚಿ, ಸ್ವರ್ಗದಲ್ಲಿರುವಂತಹ ಶಚಿ ಕಣ್ಣಿಗೆ ಬಿದ್ಲು. ಅವಳನ್ನು ನೋಡಿದ, ಅವಳ ಪರಮ ಲಾವಣ್ಯವನ್ನು ಕಂಡ, ಮೋಹಿತನಾದ. ಆ ಶಚಿ ನನ್ನ ಮಡದಿಯಾಗಬೇಕು ಅಂತ ಬಯಸಿ. ಇದು ಕ್ಲೈಮ್ಯಾಕ್ಸ್. ಮನುಷ್ಯ ಅಯೋಗ್ಯನಾಗಿರುವಂತಹ ಮನುಷ್ಯ ಸ್ಥಾನಕ್ಕೆ ಬಂದರೆ ಏನಾಗತ್ತೆ, ಅಯೋಗ್ಯ ಸ್ಥಾನಕ್ಕೆ ಬಂದರೆ ಏನಾಗತ್ತೆ ಅಂತ ಅನ್ನೋದಕ್ಕೆ ನಹುಷ ಜ್ವಲಂತ ದೃಷ್ಟಾಂತ. ಜ್ವಲಂತ ದೃಷ್ಟಾಂತ. ಏನು ಬೇಡಲಿ ನಿನ್ನ ಬಳಿಗೆ ಬಂದು ಅಂತನ್ನುವ ದೇವರ ನಾಮದಲ್ಲಿ ನಹುಷನೇನಾದ ಅಂತ ಹೇಳ್ತಾರೆ. ಹಾಗೆ ಈ ನಹುಷದ ಅವಸ್ಥೆ ನೋಡಿ. ತತ್ಸುತ್ವ ದುರ್ಮನಾದೇವಿ ಬೃಹಸ್ಪತಿ ಮಮಾಚ. ಅವಳಿಗೆ ಆ ಸುದ್ದಿಯನ್ನು ಹೇಳಿ ಕಳಿಸಿದ. ನನ್ನ ಮಡದಿಯಾಗು ಅಂತ ಹೇಳಿ, ನಾನು ಇಂದ್ರನಾಗಿದ್ದೇನೆ, ನೀನು ಇಂದ್ರ ಪತ್ನಿ, ಆದ್ದರಿಂದ ನೀನು ನನ್ನ ಪತ್ನಿಯಾಗಬೇಕು ಅಂತ ಹೇಳಿ ಸುದ್ದಿ ಹೇಳಿ ಕಳಿಸಿದ್ದಕ್ಕೆ ಅವಳು ಬಹಳ ಭಯಪಟ್ಟು ಗಾಬರಿಗೊಂಡು ಬೃಹಸ್ಪತ್ಯಾಚಾರ್ಯರ ಹತ್ರ ಹೋಗಿ ನಮಸ್ಕಾರ ಮಾಡಿ ಅವರಿಗೆ ಶರಣು ಹೋಗಿ ಕೇಳ್ತಾಳೆ, ರಕ್ಷಮಾಂ ನಹುಷಾದ್ ಬ್ರಹ್ಮನ್ ತ್ವಾಮಸ್ಮಿ ಶರಣಂ ಗತಾ. ನಿನ್ನ ಕಾಲಿಗೆ ಬಿದ್ದೇನೆ, ನನ್ನನ್ನು ಉದ್ಧಾರ ಮಾಡು, ನನ್ನನ್ನು ಕಾಪಾಡು. ನಹುಷ ಅವಿವೇಕಿ, ನನ್ನನ್ನು ಬಯಸ್ತಾ ಇದ್ದಾನೆ, ನಾನು ಹೇಗ್ ಮಾಡ್ಲಿ, ನಾನು ಏನ್ ಮಾಡಿದ್ರೆ ನನಗೆ ರಕ್ಷಣೆಯಾದೀತು. ಸರ್ವಲಕ್ಷಣ ಸಂಪನ್ನಾಂ ಬ್ರಹ್ಮನ್ ಸ್ವಾಂ ಮಾಂ ಪ್ರಭಾಷಸೆ ಅವೈಧವ್ಯೇನ ಯುಕ್ತಾಂಚಾಪ್ಯೇಕಪತ್ನೀಂ ಪತಿವ್ರತ. ನನಗೆ ಎಂದೆಂದಿಗೂ ವೈಧವ್ಯ ಬರುವುದಿಲ್ಲ ಅಂತ ನನಗೆ ಹಿರಿಯರು ನನಗೆ ಹೇಳಿದ್ದಾರೆ. ನಾನು ದೇವತಾ ಸ್ಥಾನದಲ್ಲಿದ್ದೇನೆ, ಇಂದ್ರನ ಮಡದಿಯಾಗಿದ್ದೇನೆ, ಆದ್ದರಿಂದ ನನಗೆ ಎಂದೆಂದಿಗೂ ಆಪತ್ತಿಲ್ಲ. ಆದ್ದರಿಂದ ನಾನು ಇನ್ನೊಬ್ಬರನ್ನ ಎಂದೆಂದಿಗೂ ಮದುವೆಯಾಗೋ ಪ್ರಶ್ನೆಯೇ ಇಲ್ಲ ನನಗೆ. ಸತ್ತು ಮತ್ತೊಮ್ಮೆ ನಾನು ಹುಟ್ಟಿ, ನನ್ನ ಗಂಡ ಸತ್ತ, ನಾನು ಸತ್ತೆ, ಮತ್ತೊಮ್ಮೆ ಹುಟ್ಟಿದೆ, ಇನ್ನೊಬ್ಬರನ್ನ ಮದುವೆಯಾದೆ ಅನ್ನುವ ಸಮಸ್ಯೆ ಇಲ್ಲ. ಅಂತೂ ನಾನು ಏಕಪತ್ನಿ, ಒಬ್ಬ ಗಂಡನ ಮಡದಿಯಾದವಳು ನಾನು. ಹಾಗಾಗಿ ಕೊನೆವರೆಗೂ ನಾನು ಅವನ ದಾಸಿಯಾಗಿ ಇರ್ತೇನೆ, ಇನ್ನೊಬ್ಬರನ್ನ ಕಣ್ಣೆತ್ತಿ ನೋಡುವುದಿಲ್ಲ. ಆದ್ದರಿಂದ ದಯವಿಟ್ಟು ನನ್ನನ್ನು ಕಾಪಾಡುವ ಕೆಲಸವನ್ನು ಮಾಡು. ಅವೈಧವ್ಯೇನ ಯುಕ್ತಾಂಚಾಪ್ಯೇಕಪತ್ನೀಂ ಪತಿವ್ರತಾಂ ಕ್ರುದ್ಧಂತು ನಹಿಷಂ ದೃಷ್ಟವ. ಶಚಿ ಬರಲೇ ಇಲ್ಲ, ಅದನ್ನು ನೋಡಿ ಸಿಟ್ಟಿಗೆ ಬಂದ, ಕೋಪಿಸಿಕೊಂಡ. ಪರಸ್ಯ ಪತ್ನಿ ಸಾದೇವಿ ಪ್ರಸೀದಸ್ತು ಸುರೇಶ್ವರ ನಿವರ್ತಯ ಮನಃಪಾಪಾತ್ ಪರದಾರಾಭಿಮರ್ಶನ. ಋಷಿಗಳೆಲ್ಲ ಬಂದು ಹೇಳ್ತಾರೆ ನಹುಷನಿಗೆ, ನಹುಷ ಈ ತರಹ ಮಾಡುವುದು ಸರಿಯಲ್ಲ, ನಿನಗೆ ರಾಜ್ಯವನ್ನು ಆಳುವುದಕ್ಕೆ ಹೇಳಿದ್ದೇನೆ ಹೊರತು ಇಂದ್ರನ ಮಡದಿಯನ್ನ ಭೋಗಿಸುವುದಕ್ಕೆ ನಿನಗೆ ಅಧಿಕಾರವಿಲ್ಲ. ಈ ಪಾಪದ ಕೆಲಸವನ್ನು ಮಾಡಬೇಡ, ಇದು ಮಹಾ ಶುದ್ಧ ತಪ್ಪು ಅಂದಾಗ ಅವನೇನಬೇಕು, ಇಂದ್ರ ಅಹಲ್ಯಾ ಸಂಘವನ್ನು ಮಾಡಿಲ್ಲೇನು, ಆದರೂ ಅವನನ್ನು ಶುದ್ಧ ಅಂತ ನೀವು ಪರಿಗಣನೆ ಮಾಡಲಿಲ್ವೇ? ಅಂದಮೇಲೆ ನಾನು ಶಚಿ ಸಹವಾಸವನ್ನು ಮಾಡಿದರೆ ನಾನು ಯಾಕೆ ಶುದ್ಧನಾಗ್ತೇನೆ? ತಪ್ಪೇನಿದೆ ನನ್ನಲ್ಲಿ? ಜೀವತೋ ಭರ್ತುರಿಂದ್ರೇಣ ಸವಕ್ಕಿನ್ನ ನಿವಾರಿತ ವೈಧರ್ಮ್ಯಾನ್ಯು ಪದಾಶ್ಚೈವ ಸವಕ್ಕಿನ್ನ ನಿವಾರಿತ. ಇಂದ್ರ ಬೇಕಾದಷ್ಟು ಪಾಪಗಳನ್ನು ಮಾಡಿದ್ದಾನೆ, ಆ ಪಾಪಗಳನ್ನು ನೀನ್ಯಾರೂ ಬೇಡ ಅಂತ ಹೇಳಿಲ್ಲ. ಈಗ ನಾನು ಮಾತ್ರ ಯಾವುದೋ ಪಾಪ ಮಾಡ್ತೇನೆ ಅಂತಂದ್ರೆ ಅದನ್ನು ಬೇಡ ಅಂತ ಹೇಳ್ತೀರಿ. ಏನಿದು? ಯಾಕೆ ಈ ವೈಷಮ್ಯ? ನಾನು ಕೇಳುವುದಿಲ್ಲ. ಹೀಗಂದಾಗ ಆಯ್ತು, ಇಂದ್ರಾಣಿಯನ್ನು ನಾವು ಕರ್ಕೊಂಡು ಬರ್ತೇವೆ, ಅವಳಿಗೆ ಹೇಳಿ ಕಳೆದುಕೊಂಡು ಬರ್ತೇವೆ ಅಂತ ದೇವತೆಗಳೆಲ್ಲ ಹೇಳಿ ಬರ್ತಾರೆ. ಇತ್ಯುಕ್ತಾತಂ ತದಾ ದೇವಾಹ ಋಷಿಭಿಃ ಸಹ ಭಾರತ ಜಗ್ಮುರ್ ಬೃಹಸ್ಪತಿಂ ವಕ್ತುಂ. ಬೃಹಸ್ಪತ್ಯಾಚಾರ್ಯರ ಮನೆಗೆ ಬಂದು ಅಲ್ಲಿ ಶಚಿ ಇರ್ತಾಳೆ, ಅವಳಿಗೆ ಹೇಳಬೇಕು ಅಂತ ಅಶುಭವಾದ ಮಾತನ್ನ ಹೇಳುವುದಕ್ಕಾಗಿ ಬರ್ತಾರೆ. ಬಂದು ಇಂದ್ರಾಣಿಗೆ ಹೇಳ್ತಾರೆ. ಇಂದ್ರಾದ್ ವಿಶಿಷ್ಟೋ ನಹುಷೋ ದೇವರಾಜೋ ಮಹಾದ್ಯುತಿ ಉಣೋತ್ತಿಮಂ ವರಾರೋಹ ಭರ್ತೃತ್ವೇ ವರವರ್ಣಿನಿ. ನಹುಷ ಹೀಗೆ ಅಪೇಕ್ಷೆ ಪಟ್ಟಿದ್ದಾನೆ ನಿನ್ನನ್ನ, ಆದ್ದರಿಂದ ಏನು ಮಾಡ್ತಿ ನೋಡು ಅಂತ ಇಂದ್ರಾಣಿಗೆ
ಶಚಿಗೆ ಈ ಸುದ್ದಿಯನ್ನ ಮುಟ್ಟಿಸಿದಾಗ ಬಹಳ ದುಃಖಪಟ್ಟು ಶರಣಾಗತಳಾಗಿ ಮತ್ತೆ ಬೃಹಸ್ಪತ್ಯಾಚಾರ್ಯರನ್ನ ಬೇಡಿಕೊಳ್ತಾಳೆ. ಆಗ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ ಉಳಿದೆಲ್ಲ ದೇವತೆಗಳಿಗೆ, ನೀವು ದೇವತೆಗಳೇ ನೀವೆಲ್ಲ ಬಂದಿದ್ದೀರಿ, ಸುದ್ದಿಯನ್ನು ಮುಟ್ಟಿಸಿದ್ದೀರಿ, ನಿಮ್ಮ ಕೆಲಸ ಅಷ್ಟು, ಕರೆದುಕೊಂಡು ಬರ್ತೇನೆ ಅಂತ ನೀವು ಹೇಳಿದ್ದು, ನಾನು ಬಿಟ್ರೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ, ಶಚಿಯನ್ನು ನಾನು ಬಿಡುವುದಿಲ್ಲ, ಯಾವ ಕಾಲದಲ್ಲೂ ನಾನು ಬಿಡುವುದಿಲ್ಲ, ಅವಳು ನನಗೆ ಶರಣಾಗತಳಾಗಿದ್ದಾಳೆ, ಶರಣಾಗತಳಾದಂತಹ ಶಚಿಯನ್ನ ನಾನು ಸರ್ವಥಾ ತ್ಯಾಗ ಮಾಡುವುದಿಲ್ಲ, ಬಿಟ್ಟು ಕಳಿಸುವುದಿಲ್ಲ, ನೀವು ಏನೂ ವಿಚಾರ ಮಾಡಬೇಡಿ, ಹೋಗಿ. ನತ್ಯಜೇಯಂ ಇಂದ್ರಾಣಿ ಮಮ ನಿಶ್ಚಯ ನಾಕಾರ್ಯಂ ಕರ್ತುಮಿಚ್ಛಾಮಿ ಬ್ರಾಹ್ಮಣ ಸನ್ವಿಶೇಷತಃ ನತಸ್ಯ ಬೀಜಂ ರೋಹತಿ ರೋಹಕಾಲೇ ನತಸ್ಯ ವರ್ಷಂ ವರ್ಷತಿ ವರ್ಷಕಾಲೇ ಭೀತಂ ಪ್ರಪನ್ನಂ ಪ್ರದದಾತಿ ಶತ್ರವೇ ನ ಸತ್ರಾತಾರಂ ಲಭತೆ ತ್ರಾಣಮಿಚ್ಛನ್. ಶರಣಾಗತನಾಗಿ ಭೀತನಾಗಿ ಬಂದಂತಹ ವ್ಯಕ್ತಿಗೆ ಯಾರು ಶರಣು ಕೊಡ್ತೇನೆ ಅಂತ ಹೇಳಿ ಕೊನೆಗೆ ಶರಣ ಕೊಡುವುದಿಲ್ಲವೋ ಅಂಥ ವ್ಯಕ್ತಿಗೆ ಅವನ ಹೊಲದಲ್ಲಿ ಒಂದು ಹನಿ ನೀರು ಬೀಳುವುದಿಲ್ಲ, ಒಂದು ಕಾಳು ಬೆಳೆಯುವುದಿಲ್ಲ, ಅವನು ಅತ್ಯಂತ ದರಿದ್ರನಾಗ್ತಾನೆ, ಜನ್ಮ ಜನ್ಮಗಳವರೆಗೆ ಅವನು ಕಷ್ಟಪಡಬೇಕಾಗ್ತದೆ, ಅವನಿಗೆ ಹಿತವಾಗುವುದಿಲ್ಲ. ಆದ್ದರಿಂದ ಇಂಥ ಅನರ್ಥ ಸಾಧನವಾದದ್ದು ಶರಣಾಗತರನ್ನು ತ್ಯಾಗ ಮಾಡುವುದು. ಆದ್ದರಿಂದ ಸರ್ವಥಾ ನಾನು ಶರಣಾಗತರನ್ನು ತ್ಯಾಗ ಮಾಡುವುದಿಲ್ಲ. ಮೋಘಮನ್ನಂ ವಿಂದತಿ ಚಾಪ್ಯಚೇತಾಹ, ಅವಿವೇಕಿಯಾಗಿರತಕ್ಕಂತಹ ಮನುಷ್ಯ ತಾನೊಬ್ಬ ಬದುಕಿ ಶರಣಾಗತರನ್ನು ತ್ಯಾಗ ಮಾಡಿಬಿಡ್ತಾನೋ ಅಂಥ ಮನುಷ್ಯ ಅತ್ಯಂತ ವ್ಯರ್ಥ, ಅವನ ಜೀವನ, ಅವನ ಬಾಳು ಹಾಳು. ಆದ್ದರಿಂದ ಪ್ರಯೋಜನವಿಲ್ಲ. ಭೀತಂ ಪ್ರಪನ್ನಂ ಪ್ರದದಾತಿ ಯೋ ವೈ ನತಸ್ಯ ಹವ್ಯಂ ಪ್ರತಿಗೃಹಂತು ದೇವಾಹ. ಯಾರು ಈ ತರಹ ಶರಣಾಗತರನ್ನ ತ್ಯಾಗ ಮಾಡ್ತಾರೋ ಆ ಶರಣಾಗತರನ್ನ ತ್ಯಾಗ ಮಾಡಿದವರ ಕೊಟ್ಟ ಹವಿಸ್ಸನ್ನ ದೇವತೆಗಳು ಸ್ವೀಕಾರ ಮಾಡುವುದಿಲ್ಲ, ಪಿತೃಗಳು ಸ್ವೀಕಾರ ಮಾಡುವುದಿಲ್ಲ ಆ ಶ್ರಾದ್ದವನ್ನ. ಇಷ್ಟರ ಮಟ್ಟಿಗೆ ಆ ಶರಣಾಗತರ ತ್ಯಾಗದ ಪಾಪವಿದೆ. ಶರಣಾಗತನಾದವನನ್ನು ತ್ಯಾಗ ಮಾಡಲಿಕ್ಕಿಲ್ಲ, ಮಹಾಪಾಪದ ಸಾಧನೆ ಅದು. ಪ್ರಮೀಯತೆ ಚಾಸ್ಯ ಪ್ರಜಾಹ್ಯ ಕಾಲೇ, ಇವನ ಮಕ್ಕಳು ಯಾರು ಶರಣಾಗತರನ್ನು ತ್ಯಾಗ ಮಾಡಿದ್ದಾರೋ ಅಂಥವನ ಮಕ್ಕಳು ಏನೂ ಕಾರಣವಿಲ್ಲದೆ ಸತ್ತೋಗ್ತಾರೆ, ನಿಷ್ಕಾರಣವಾಗಿ ಮಡಿದು ಬಿಡುತ್ತಾರೆ. ಸದಾ ವಿವಾಸಂ ಪಿತರಸ್ಯ ಕುರುವತೆ, ಮಕ್ಕಳು ಸತ್ತೋಗ್ತಾರೆ, ಇಷ್ಟೇ ಅಲ್ಲ ಇವರನ್ನ ಹೊರಗೆ ಹಾಕಿ ಬಿಡುತ್ತಾರೆ ತಂದೆ ತಾಯಂದಿರು. ಭೀತಂ ಪ್ರಪನ್ನಂ ಪ್ರದದಾತಿ ಶತ್ರವೇ. ಇಷ್ಟೆಲ್ಲ ಶರಣಾಗತರನ್ನ ತ್ಯಾಗ ಮಾಡಿದವನಿಗೆ ಇಷ್ಟೆಲ್ಲ ಅನರ್ಥವಾಗತ್ತೆ ಅಂತ ಗೊತ್ತಿದ್ದು ನಾನು ಹೇಗೆ ಶರಣಾಗತನ ನಿನ್ನನ್ನ ತ್ಯಾಗ ಮಾಡಲಿ ಅಂತ ಹೇಳಿ ದುಃಖಪಟ್ಟು ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ಸರ್ವಥಾ ನಿನ್ನನ್ನು ತ್ಯಾಗ ಮಾಡುವುದಿಲ್ಲ, ನೀನಿಲ್ಲೇ ಇರು, ನಾನು ರಕ್ಷಣೆ ಮಾಡ್ತೇನೆ. ಆಗ ದೇವತೆಗಳೆಲ್ಲ ಹೇಳ್ತಾರೆ, ನಿಜ ಬೃಹಸ್ಪತ್ಯಾಚಾರ್ಯ ನೀವು ಹೇಳಿದ್ದು ಪೂರ್ಣ ಸತ್ಯ, ಆದರೆ ಆ ನಹುಷನಿಗೆ ಉತ್ತರ ಕೊಡುವುದಕ್ಕೆ ಏನು ಉಪಾಯ ಅದನ್ನು ಹುಡುಕಿ. ಈಗ ನಾನು ಕಳಿಸುವುದಿಲ್ಲ ಅಂತ ಹೇಳಿದ್ರೆ ಉತ್ತರವಲ್ಲ, ಅವನು ಕೋಪಿಸಿಕೊಳ್ತಾನೆ. ಅವನಿಗೆ ನಾವೆಲ್ಲ ವರ ಕೊಟ್ಟಿದ್ದೇವೆ, ಇಂದ್ರ ಪದವಿಯಲ್ಲಿ ಬರುವುದಕ್ಕಾಗಿ ಅವನಿಗೆ ವರ ಕೊಟ್ಟದ್ದಾಗಿದೆ, ಹಾಗಾಗಿ ಅವನ ಬಲಿಷ್ಠ. ಅಂಥ ಬಲಿಷ್ಠನಾಗದವನಿಗೆ ಅವನನ್ನು ಎದುರಿಸುವ ಶಕ್ತಿ ನಮ್ಮಲ್ಲಿ ಯಾರಲ್ಲಿಲ್ಲ, ಅದಕ್ಕಾಗಿ ಏನಾದರೂ ಉಪಾಯವನ್ನು ಮಾಡಬೇಕು ಅಂತ ಹೇಳಿದಾಗ ಆಗ ಕಥಂ ಸುನೀತನ್ನು ಭವೇತ್ ಮಂತ್ರಯಸ್ವ ಬೃಹಸ್ಪತೆ ನಹುಷಂ ಯಾಚತಾಂ ದೇವಿ ಕಿಂಚಿತ್ ಕಾಲಾಂತರಂ ಶುಭ. ಸರಿ, ಏನಿಲ್ಲ, ಬೀಸುವ ದೊಣ್ಣೆ ತಪ್ಪಿದ್ರೆ 1000 ವರ್ಷ ಅಂತ. ಹಾಗೆ ನಹುಷನಿಗೆ ಹೋಗಿ ಸ್ವಲ್ಪ ಹೊತ್ತು ಸಮಯವನ್ನ ತಳ್ಳಿ ಹಾಕಿಬಿಡ್ಲಿ, ಅಷ್ಟರೊಳಗೆ ನಾವೆಲ್ಲ ವ್ಯವಸ್ಥೆಯನ್ನು ಮಾಡೋಣ ಅಂತ ಶಚಿಗೆ ಹೇಳಿದ್ದಾಯ್ತು. ಆಗ ಶಚಿ ಒಪ್ಪಿಕೊಂಡು ಕೀಚಕನಿಗೆ ಭೀಮಸೇನ ಹೇಳಿದನಲ್ಲ ಕೇಳಿಕೊಳ್ಳುವ ಅಂತ ದ್ರೌಪದಿಗೆ, ಹಾಗೆ ನಹುಷನಿಗೆ ಸಮಯವನ್ನು ಬೇಡು ಅಂತ ಹೇಳಿ ಶಚೀದೇವಿಗೆ ಹೇಳಿ ಕಳಿಸ್ತಾನೆ ಬೃಹಸ್ಪತ್ಯಾಚಾರ್ಯ. ಇಂದ್ರಾಣಿ ಹಿತಮೇತದ್ಧಿ ತಥಾಸ್ಮಾಕಂ ಭವಿಷ್ಯತಿ ಬಹುವಿಘ್ನ ಸುರಃ ಕಾಲಃ ಕಾಲಂ ನ ಇಷ್ಯತಿ. ಬೇಕಾದಷ್ಟು ವಿಘ್ನಗಳಿರುತ್ತದೆ, ಕಾಲ ತಳ್ಳಿಬಿಟ್ರೆ ಆಗೋ ಕೆಲಸ ಹೊತ್ತಿಗೆ ಆಗಿಬಿಟ್ರೆ ಸುಖ, ಆಗದೇ ಇದ್ರೆ ವಿಘ್ನಗಳು ಬರೋದಕ್ಕೆ ಶುರುವಾಗ್ತದೆ. ಶುರುವಾಯಿತು ಅಂತಂದ್ರೆ ಆ ಕೆಲಸ ನಿಂತೇ ಹೋಗುತ್ತೆ. ಹಾಗೆ ನಿಲ್ಲಬಾರದು ಅಂತ ಆದರೆ ಆಗೋ ಹೊತ್ತಿಗೆ ಆ ಕೆಲಸ ಆಗಿಬಿಡಬೇಕು, ಅಂದ್ರೆ ಆ ಕೆಲಸ ಅತ್ಯಂತ ಸುರಕ್ಷಿತವಾಗಿ ಕೊನೆಗಾಣ್ತದೆ ಯಾವುದೇ ಕೆಲಸ. ಹಾಗಾಗಿ ಆ ರೀತಿಯಿಂದ ಈಗ ಕಾಲವನ್ನು ತಪ್ಪಿಸಿಬಿಡು, ನಾನು ಬರ್ತೇನೆ ಅಂತ ಹೇಳಿ ಅವನಿಗೆ ಸ್ವಲ್ಪ ಸಮಯವನ್ನು ತೆಗೆದುಕೋ.
ಬಹುವಿಘ್ನ ಸುರ ಕಾಲ, ಬೇಕಾದಷ್ಟು ಕಾಲಗಳಲ್ಲಿ ವಿಘ್ನವಿದೆ, ಸುರರೆಲ್ಲ ಪೀಡೆ. ಇಂದ್ರ ಯಾವಾಗ ಬರ್ತಾನೆ ಗೊತ್ತಿಲ್ಲ, ಆದ್ದರಿಂದ ಆಗೋದಿಲ್ಲ ಅಂತ ಹೇಳಿಬಿಡಿ. ಈಗ ಸದ್ಯಕ್ಕೆ ಕಾಲಂ ನೈಷ್ಯತಿ, ಸ್ವಲ್ಪ ಕಾಲ ತೆಗೆದುಕೊಂಡು ಒಂದು 5 ನಿಮಿಷ ಅಂತಾದರೆ ನ್ಯಾಚುರಲಿ ಅದು 10 ನಿಮಿಷವಾಗತ್ತೆ. ಒಂದು 5 ವರ್ಷ ಅಂತ ಹೇಳಿದ್ರೆ 10 ವರ್ಷವಾಗತ್ತೆ. ಕಾಲ ತಳ್ಳಿಬಿಡ್ತದೆ. ಕಾಲಂ ನೈಷ್ಯತಿ. ಈಗಿಂದೀಗ ಅಂತ ಆಗಿಬಿಟ್ರೆ ಆಗಿಬಿಡ್ತದೆ. ನಾಳೆ ಅಂತಂದ್ರೆ ನಾಳೆ ಇದ್ದದ್ದು ನಾಡದ್ದು, ನಾಡದ್ದಿದ್ದು 10 ದಿನ, ಒಂದು ತಿಂಗಳು, ವರ್ಷ ದೂರವಾಗ್ತದೆ. ಗರ್ಭಿತೋ ಬಲಭಶ್ಚಾಪಿ ನಹುಷೋ ವರ ಸಂಶಯ. ಬಹಳ ಅವನಿಗೆ ವರ ಸಿಕ್ಕಿದೆ ಅವನಿಗೆ, ಆದ್ದರಿಂದ ಮಹಾ ಬಲಿಷ್ಠನಾಗಿದ್ದಾನೆ, ಅದಕ್ಕಾಗಿ ಸೊಕ್ಕಿದ್ದಾನೆ. ಆದ್ದರಿಂದ ಅವನಿಗೆ ಹೇಳು, ದೇವಿಚೇಯಂ ಪ್ರಸದ್ಯತಾಂ. ದೇವತೆಗಳೆಲ್ಲ ಬಂದರು, ಶಚಿ ಬರ್ತಾಳೆ, ದೇವತೆಗಳೆಲ್ಲ ಬಂದು ಹೇಳ್ತಾರೆ, ಏಕಪತ್ನಿಸಿ ಸತ್ಯಾಚ ಗಚ್ಚಸ್ವ ಮಹಿಷಂ ಪ್ರತಿ. ನೀನು ಏಕಪತ್ನಿಯಾಗಿದ್ದಿ, ಕೇವಲ ಇಂದ್ರನ ಪತಿವ್ರತೆಯಾದಂತಹ ಹೆಂಡತಿಯಾಗಿದ್ದಿ ನೀನು. ಆದ್ದರಿಂದ ನೀನು ಶುದ್ಧಳಾಗಿರುವುದು ನನಗೆ ಸಂತೋಷವಿದೆ. ಆದರೆ ನೀನು ದೇವತೆಗಳ ಕಾರ್ಯಸಿದ್ಧಿಗಾಗಿ ನೀನು ಮಾಡಬೇಕು, ಹೋಗಿ ಅವನನ್ನು ಭೇಟಿಯಾಗು ಅಂದಾಗ, ಆಗ ನಹುಷಸ್ವಮಂವರಾರೋಹೇ ಪತಿತ್ವೇ ವರವರಣಿನಿ. ನಹುಷನ ಭೇಟಿಗೆ ಹೋದಾಗ ನಹುಷ ಅವಳನ್ನ ಹೇಳ್ತಾನೆ, ನನ್ನನ್ನ ನೀನು ಮದುವೆಯಾಗು, ನನ್ನ ಜೊತೆಗಿರು, ವಾಸವಾಗು. ನಡಗಿ ಬಿಡುತ್ತಾಳೆ, ಭಯದಿಂದ ಉದ್ವಿಗ್ನನಾಗ್ತಾಳೆ, ಕೆಳಗೆ ಬಿದ್ದಂತೆ ಆಗ್ತದೆ, ಕುಸಿದು ಕೆಳಗೆ ಕುಪ್ಪಳಿಸ್ತಾಳೆ. ದೇವತೆಗಳಿಗೆ, ಪರಮಾತ್ಮನಿಗೆ, ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡ್ತಾಳೆ. ಕೊನೆಗೆ ಧೈರ್ಯದಿಂದ ಒಂದು ಮಾತು ಹೇಳ್ತಾಳೆ, ಏನಿಲ್ಲ, ಸ್ವಲ್ಪ ಕಾಲ ಬೇಕು ನನಗೆ, ಸ್ವಲ್ಪ ಕಾಲ ಬೇಕು, ಕಾಲ ಸಿಕ್ಕರೆ ನಾನು ಬರುವೆ. ಕಾಲಮಿಚ್ಛಾಮ್ಯಹಂ ಲಬ್ಧುಂ ತತ್ತಃ ಕಂಚಿತ್ ಸುರೇಶ್ವರ. ಯಾಕೆಂದ್ರೆ ಇಂದ್ರ ಈ ಮತ್ತೆ ಲೋಕಕ್ಕೆ ಬಂದಿದ್ದಾನೋ ಅಂತ ನಾವು ಗುರುತು ಮಾಡ್ಕೋಬೇಕು. ಇಂದ್ರ ಮತ್ತೆ ಬರಬಾರದು, ಬರದೇ ಇದ್ರೆ ನಾನು ನಿನ್ನ ಜೊತೆಗೆ ಇರ್ಬೋದು. ಇಂದ್ರ ಬಂದು ಬಿಟ್ರೆ ನನ್ನ ಮೇಲೆ ಕೋಪಿಸಿಕೊಳ್ತಾನೆ, ನನ್ನನ್ನು ಕೊಂದೇ ಬಿಡ್ತಾನೆ. ಆದ್ದರಿಂದ ಇಂದ್ರನಿಗೆ ಗೊತ್ತಿಲ್ಲದದ್ದಂತ ನಿನ್ನ ಹತ್ರ ಬರಬೇಕು. ಆದ್ದರಿಂದ ಸ್ವಲ್ಪ ಕಾಲ ಬಿಟ್ಟು ನಾನು ಬರ್ತೇನೆ. ನಹಿ ವಿಜ್ಞಾಯತೆ ಶಕ್ರ ಕಿಂವಾ ಪ್ರಾಪ್ತ ಕ್ವವಾಗತಃ. ಎಲ್ಲಿದ್ದಾನೆ, ಎಲ್ಲಿ ಬಂದಿದ್ದಾನೆ, ಯಾವಾಗ ಬರ್ತಾನೆ ಗೊತ್ತಿಲ್ಲ. ತತ್ವಮೇತತ್ತು ವಿದ್ಯಾಯ ಯದಿ ವಿಜ್ಞಾಯತೆ ಪ್ರಭೋ. ಅವನಿಲ್ಲ, ಇಲ್ಲಿ ಬರೋದಿಲ್ಲ, ಸದ್ಯಕ್ಕೆ ಏನಿಲ್ಲ, ಎಲ್ಲೋ ಸತ್ತೋಗಿದ್ದಾನೆ ಅಂತ ಆಗಿಬಿಟ್ರೆ ನಿಶ್ಚಿಂತೆ, ಪೂರ್ಣ ಮನಸ್ಸು ನಮ್ಮ ಸಮಾಧಾನವಿರುತ್ತದೆ, ಚಿಂತೆ ಇಲ್ಲ, ನಿನ್ನ ಹತ್ರ ಬಂದ್ಬಿಡ್ತೇನೆ. ಆಯ್ತು, ಸರಿ, ಹಾಗಾದರೆ ಇದನ್ನೆಲ್ಲ ಆಲೋಚನೆ ಮಾಡಿ ನೀನು ಶೀಘ್ರದಲ್ಲಿ ಬರಬೇಕು. ಜ್ಞಾತ್ವಾಚಾಗಮನಂ ಕಾರ್ಯಂ ಸತ್ಯಮೇತ ಅನುಸ್ಮರೇ. ಅವಳು ಪರಮಾತ್ಮನಿಗೆ ಬೇಡಿಕೊಂಡು, ಭಗವಂತ ಎಂಥ ಆಪತ್ತು ತಂದಿ ಮಹಾರಾಯ, ಸುಳ್ಳು ಹೇಳೋ ಪ್ರಸಂಗ, ನಮ್ಮ ಗಂಡನ ವಿರುದ್ಧವಾಗಿ ಮಾತಾಡುವ ಪ್ರಸಂಗ, ಏನೇನೋ ಮಾತಾಡಿ ನಾನು ನನ್ನ ದೇವತೆ ಕಾರ್ಯ ಅಂತ ಅನ್ಕೊಂಡು ಅದನ್ನು ಸಾಧಿಸಬೇಕಾದ ಅಪಾಯ ತಂದಿದ್ದೀಯಲ್ಲ, ಇಂಥ ಗಂಡಾಂತರವನ್ನು ಪರಿಹಾರ ಮಾಡುವುದಕ್ಕೆ ಉಪಾಯವನ್ನು ತೋರಿಸು ಸ್ವಾಮಿ ಅಂತ ಬೇಡಿಕೊಳ್ತಾಳೆ. ಊಚುಶ್ಚೈನಂ ಸಮುದ್ವಿಗ್ನಾಹ ವಾಕ್ಯಂ ವಾಕ್ಯ ವಿಶಾರದಾಹ ರಕ್ಷಾರ್ಥಂ ಸರ್ವಭೂತಾನಂ ವಿಷ್ಣುತ್ವಂ ಉಪಜಗ್ನಿಮಾನ್. ಹೇ ಭಗವನ್, ನೀನು ಎಲ್ಲರ ಅಂತರ್ಯಾಮಿಯಾಗಿ, ಎಲ್ಲರ ಬಿಂಬರೂಪಿಯಾಗಿ ಒಳಗಿದ್ದಿ, ಎಲ್ಲರನ್ನ ಕಾಪಾಡುವುದಕ್ಕಾಗಿ. ಅದಕ್ಕಾಗಿಯೇ ನಿನಗೆ ವಿಷ್ಣು ಅಂತ ಹೆಸರು. ಆದ್ದರಿಂದ ದಯವಿಟ್ಟು ನಮ್ಮನ್ನು ರಕ್ಷಣೆ ಮಾಡು. ವಾಸವೋ ಬ್ರಹ್ಮಹತ್ಯ ಮಾಡಿದ್ದಕ್ಕಾಗಿ ಇಂದ್ರ ಪಲಾಯನ ಮಾಡಿದ್ದಾನೆ, ಓಡಿ ಹೋಗಿದ್ದಾನೆ. ಕಮಲದ ನಾಳದಲ್ಲಿ ಕೂತ್ಕೊಂಡು ತಪಶ್ಚರ್ಯವನ್ನು ಮಾಡ್ತಾ ಇದ್ದಾನೆ, ಅವನನ್ನು ರಕ್ಷಣೆ ಮಾಡು. ಅವನ ಹೆಂಡತಿ ಮಡದಿ ಶಚಿಯನ್ನ ರಕ್ಷಣೆ ಮಾಡು, ಇಂದ್ರಾಣಿಯನ್ನ. ಮಾಮೇವ ಯಜತಾಂ ಶಕ್ರಃ ಪಾವಯಿಷ್ಯತಿ ವಜ್ರಣಂ. ನಾನು ಒಂದು ಕೆಲಸ ಮಾಡ್ತೇನೆ, ವಿಷ್ಣು ಹೇಳ್ತಾನೆ, ನನ್ನನ್ನು ಕುರಿತು ಒಂದು ಉತ್ತಮವಾದ ಸೇವೆಯನ್ನ ಮಾಡಿ, ಅಖಂಡವಾಗಿ ಮಾಡಲಿ, ನಾನು ಅವನನ್ನು ರಕ್ಷಣೆ ಮಾಡ್ತೇನೆ. ಉತ್ತಮವಾದಂತಹ ಅಶ್ವಮೇಧ, ಆ ಅಶ್ವಮೇಧ ಯಾಗವನ್ನು ಮಾಡಿ ನನ್ನ ಸೇವೆಯನ್ನು ಮಾಡಿ ನಾನು ಸಂತುಷ್ಟನಾಗಿ ಅವನಿಗೆ ಅನುಗ್ರಹವನ್ನು ಮಾಡ್ತೇನೆ. ಆಗ ಅವನ ಮತ್ತೆ ಇಂದ್ರ ಪದವಿಗೆ ಬರ್ತಾನೆ. ನಹುಷನನ್ನ ತಳ್ಳಿ ಹಾಕಬಹುದು. ಈಗ ನಹುಷ ಹೋಗುವುದಕ್ಕೆ ಇನ್ನೊಂದು ಸ್ವಲ್ಪ ದಿವಸ ಇದೆ, ಕಾಲವಿದೆ. ಆ ಕಾಲ ಮುಗಿದ ಮೇಲೆ ನಹುಷ ಹೋಗ್ತಾನೆ. ಅಷ್ಟೊತ್ತಿಗೆ ಇಂದ್ರ ಬರ್ತಾನೆ. ಎಂತೆಂಥವರಿಗೂ ಏನೇನು ಆಪತ್ತುಗಳು ಬಂತು ನೋಡಿ. ನಾವು ದೇವರನ್ನ ನಂಬುವುದಿಲ್ಲ,